ಇನ್ನು ಈ ಬೆನ್ನಲ್ಲೇ ಭಾರತೀಯರನ್ನ ರಕ್ಷಿಸುವಂತಹ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. ಪ್ರಮುಖವಾಗಿ ಅಲ್ಲಿ ಯಾರ್ಯಾರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಅವರನ್ನ ಇರಿಸಲಾಗಿತ್ತು. ಸದ್ಯಕ್ಕೆ ಫಸ್ಟ್ ಬ್ಯಾಚ್ ಆಗಮನ ಆಗಿದೆ. 110 ಭಾರತೀಯರು ವಾಪಸ್ಸಾಗಿದ್ದಾರೆ. ಆಪರೇಷನ್ ಸಿಂಧು ಅನ್ನೋ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಭಾರತ. ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಭಾರತೀಯರು. 110 ಭಾರತೀಯ ವಿದ್ಯಾರ್ಥಿಗಳ ಮೊದಲ ಬ್ಯಾಚ್ ವಾಪಸ್ಸಾಗಿದೆ. ಯುದ್ಧ ಪೀಡಿತ ಇರಾನ್ನಿಂದ ಅರ್ಮೇನಿಯಾ ಮೂಲಕ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ. ಇಸ್ರೇಲ್ನಿಂದ ವಾಪಸ್ ಆಗಲಿರುವ 18 ಮಂದಿ ಕನ್ನಡಿಗರು ಅವರಿನ್ನೂ ಕೂಡ ಬಾಕಿ ಉಳಿದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅವ್ರು ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಕೂಡ ನಾವು ತುಂಬ ಸೇಫ್ ಆಗಿದ್ದೀವಿ, ಮೋದಿ ಸರ್ಕಾರಕ್ಕೆ ಧನ್ಯವಾದ ಅಂತೆಲ್ಲ ಹೇಳಿದರು. ಬಿಪ್ಯಾಕ್ ಸದಸ್ಯರು ನಟರಾಜ್ ಗೌಡ ಸೇರಿದಂತೆ, ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡ ಸೇರಿದಂತೆ 18 ಜನ ಅಲ್ಲಿದ್ದರು, ಸಿಕ್ಕಾಕೊಂಡಿದ್ರು, ಪ್ರಾಬ್ಲಮ್ನಲ್ಲಿದ್ದರು. ಬಟ್ ಇವರನ್ನು ಸುರಕ್ಷಿತವಾಗಿ ಇನ್ನೊಂದು ದೇಶಕ್ಕೆ ಸ್ಥಳಾಂತರ ಮಾಡುವಲ್ಲಿ ಭಾರತ ಸರ್ಕಾರ ಮತ್ತು ಅಲ್ಲಿನ ಎಂಬೆಸಿ ಚಾಕಚಕ್ಯತೆಯಿಂದ ಕೆಲಸ ಮಾಡಿದೆ. ಸೊ ಸೇಫ್ ಆಗಿದ್ದೀವಿ ನಾವು ಅಂತ ಹೇಳಿದರು. ಇಸ್ರೇಲ್ನಲ್ಲಿ ಅಧ್ಯಯನಕ್ಕೆ ಅಂತ ಈ ತಂಡ ಹೋಗಿತ್ತು. ಸೊ ಅಲ್ಲಿಂದ ಕಾಲಕ್ಕೆ ಅವರು ವಿಡಿಯೋಗಳನ್ನು ಹರಿಬಿಡ್ತಾ ಇದ್ರು. ನಾವೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಇಸ್ರೇಲ್ ಸರ್ಕಾರ ಜೊತೆಗೆ ಕಾನ್ಸುಲೇಟ್ ಜನರಲ್ ಇಸ್ರೇಲ್ ಸೌತ್ ಇಂಡಿಯಾ ಜೊತೆಗೆ ನಮ್ಮ ಭಾರತದ ರಾಯಭಾರ ಕಚೇರಿ ಬಹಳಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂತಾ ಇದೆ. ನಾವೊಂದು ಐಷಾರಾಮಿ ಹೋಟೆಲ್ ಅಲ್ಲಿ ನಮ್ಮನ್ನ ಇಟ್ಟು ನಮಗೆಲ್ಲ ಆಪರೇಷನ್ ಸಿಂಧು ಮೂಲಕ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಭಾರತ. ಇರಾನ್ನಲ್ಲೂ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ, ಈ ಕಡೆಗೆ ಇಸ್ರೇಲ್ನಲ್ಲೂ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರನ್ನೂ ಎವ್ಯಾಕ್ಯುಯೇಷನ್ ಮಾಡೋದು ಸವಾಲಿನ ಕೆಲಸ. ಹಲವು ಚಾಲೆಂಜಸ್ ಇರ್ತವೆ. ರಾಜತಾಂತ್ರಿಕ ಮಾತುಕತೆಗಳು ಹಲವು ಸುತ್ತನಲ್ಲಿ ಆಗಬೇಕಾಗತ್ತೆ. ಇಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಸಂಬಂಧ ಚೆನ್ನಾಗಿದ್ರೆ ಮಾತ್ರ ಅವರು ಒಪ್ಕೊಳ್ತಾರೆ, ಆಶ್ರಯ ಕೊಟ್ಟು ನಿಮ್ಮ ದೇಶಕ್ಕೆ ನೀವು ಕರ್ಕೊಂಡು ಹೋಗಿ ಅಂತ. ಸೊ ಆ ಲೆವೆಲ್ನಲ್ಲಿ ಎಕ್ಸಲೆಂಟಾಗಿ ಕೆಲಸ ಮಾಡ್ತಾ ಇದೆ ಭಾರತ.